ಪ್ರಥಮ ಪಿಯುಸಿ ಕನ್ನಡ ಕಾವ್ಯಭಾಗ 1 ದುರ್ಯೋಧನ ವಿಲಾಪ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1 ಸಂದರ್ಭ ಸೂಚಿಸಿ ವಿವರಿಸಿ. ವಾಕ್ಯ 1 ಗಾಂಡೀವಿಯಲ್ತು ಪಿನಾಕಪಾಣಿಯು ನೆರಿ ಎನ್. ಆಯ್ಕೆ ಮೇಲಿನ ವಾಕ್ಯವನ್ನು ಕವಿ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಕಾವ್ಯದಿಂದ ಆರಿಸಿರುವ ದುರ್ಯೋಧನ ವಿಲಾಪ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಸಂಜಯನೊಡನೆ ಎಣಗಳ ರಾಶಿಯನ್ನು ಏರಿ ಬರುತ್ತಿರುವ ದುರ್ಯೋಧನನು ಬಾಣಗಳ ಹೊಡೆತದಿಂದ ನುಜ್ಜುಗುಜ್ಜಾಗಿ ಬಿದ್ದಿರುವ ದ್ರೋಣರನ್ನು ನೋಡಿ ಮೇಲಿನ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ ಯುದ್ಧ ಭೂಮಿಯಲ್ಲಿ ಸತ್ತು ಬಿದ್ದಿರುವ ದ್ರೋಣರ ಶವವನ್ನು ಕಂಡ ದುರ್ಯೋಧನನು ಇಂಥ ಸಾವು ಏಕೆ ಸಂಭವಿಸಿತು ಎಂದು ಚಿಂತಿಸುತ್ತಾ ನಿಮ್ಮ ಧನುರ್ವಿದ್ಯ ಕೌಶಲದ ಎದುರು ಗಾಂಡೀವಿಯಾದ ಅರ್ಜುನನೇ ಅಲ್ಲ ಸ್ವತಃ ಪಿನಾಕಪಾಣಿಯಾದ ಪ್ರಸಯ ರುದ್ರನೇ ಎದುರಾದರೂ ನಿಮ್ಮೊಡನೆ ಹೋರಾಡಿ ಗೆಲ್ಲುವುದು ಅಸಾಧ್ಯವೆಂದು ತಿಳಿಯದೆ ಎಂದು ದುಃಖಿಸುತ್ತಾನೆ. ಇಲ್ಲಿ ದ್ರೋಣರ ಸಾವು ಅವರು ಸೋತು ಸತ್ತಿರುವುದಲ್ಲ, ಅದು ತನ್ನ ಕರ್ಮದ ಫಲವೇ ಇರಬೇಕೆಂಬುದು ದುರ್ಯೋಧನನ ನಂಬಿಕೆ. ವಾಕ್ಯ 2 ನಿನ್ನೊಳಗೆ ದೊರೆಗೆ ಗಂಡುರು ಮೊಳರೆ. ಆಯ್ಕೆ ಮೇಲಿನ ವಾಕ್ಯವನ್ನು ಕವಿ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಕಾವ್ಯದಿಂದ ಆರಿಸಿರುವ ದುರ್ಯೋಧನ ವಿಲಾಪ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಸತ್ತು ಬಿದ್ದಿರುವ ಅಭಿಮನ್ಯುವನ್ನು ಕಂಡು ದುರ್ಯೋಧನನು ಹೇಳುವ ಮಾತು. ಸ್ವಾರಸ್ಯ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡು ಅವರನ್ನು ಕಂಡು ದುಃಖಿಸುತ್ತಾ ಮುಂದುವರೆದು ಬರುತ್ತಾ ಅಭಿಮನ್ಯುವನ್ನು ನೋಡಿ ಎದುರು ಪಕ್ಷದ ಅರ್ಜುನನ ಮಗನಾಗಿದ್ದರೂ ಅವನ ಪರಾಕ್ರಮವನ್ನು ಮೆಚ್ಚಿ ಗುರು ದ್ರೋಣರು ರಚಿಸಿದ ಚಕ್ರವ್ಯೂಹವನ್ನು ಅರಿತು ಬೇರೆಯವರು ಭೇದಿಸಲು ಅಸಾಧ್ಯವಾಗಿದ್ದಾಗ ಅಭಿಮನ್ಯು ನೀನು ಒಕ್ಕು ವೈರಿ ರಾಜರನ್ನು ಎದುರಿಸಿ ಹೋರಾಡಿದೆ, ನಿನ್ನ ಪರಾಕ್ರಮಕ್ಕೆ ಸರಿಸಮನಾದವರು ಯಾರು ಇದ್ದಾರೆ ಎಂದು ಹೊಗಳುತ್ತಾನೆ. ಹೀಗೆ ದುರ್ಯೋಧನ ವೀರ ಅಭಿಮನ್ಯುವಿನ ಶೌರ್ಯ ಸಾಹಸವನ್ನು ಮೆಚ್ಚಿ ಹೊಗಳುತ್ತಾನೆ. ವಾಕ್ಯ 3 ನಿಮ್ ಕ್ರಮ ವಿಪವ್ಯಯಂ ಮಾಡುವುದೇ. ಆಯ್ಕೆ ಮೇಲಿನ ವಾಕ್ಯವನ್ನು ಕವಿ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಕಾವ್ಯದಿಂದ ಆರಿಸಿರುವ ದುರ್ಯೋಧನ ವಿಲಾಪ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಸತ್ತು ಬಿದ್ದಿರುವ ತನ್ನ ಮಗ ಲಕ್ಷ್ಮಣ ಕುಮಾರನನ್ನು ಕಂಡು ದುರ್ಯೋಧನ ಮೇಲಿನ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ ಅಭಿಮನ್ಯುವಿಗೆ ಕೈಗಳನ್ನು ಮುಗಿದು ಮುಂದೆ ಬರುತ್ತಿರುವಾಗ ದುರ್ಯೋಧನನಿಗೆ ತನ್ನ ಮಗ ಲಕ್ಷ್ಮಣ ಕುಮಾರನ ನೆನಪಾಗುತ್ತದೆ. ಅಲ್ಲಿಯ ಸಮೀಪದಲ್ಲಿ ಬಿದ್ದಿರುವ ತನ್ನ ಮಗ ಲಕ್ಷ್ಮಣ ಕುಮಾರನನ್ನು ಕಂಡ ದುರ್ಯೋಧನ ತಂದೆಯ ಸಾವಿನ ನಂತರ ಮಗನು ತಂದೆಗೆ ದರ್ಪಣ ಕೊಡುವುದು ಕ್ರಮ, ಆದರೆ ಈಗ ಮಗನಾದ ನಿನಗೆ ತಂದೆಯಾದ ನಾನು ದರ್ಪಣ ಕೊಡುವಂತಾಯಿತಲ್ಲ, ನೀನು ಪದ್ಧತಿ ತಪ್ಪುವಂತೆ ಮಾಡಿಬಿಟ್ಟಿಯಲ್ಲ ಕುಮಾರ ಎಂದು ದುಃಖಿಸುತ್ತಾನೆ. ಇಲ್ಲಿ ಮಗನನ್ನು ಕಳೆದುಕೊಂಡ ತಂದೆಯ ದುಃಖವನ್ನು ನೋಡಬಹುದು. ವಾಕ್ಯ 4 ಜನನಿ ಸ್ತನ್ಯ ಮನುಂಡೆ ನಂ ಬಳಿಕೆ ನೀಂ. ಆಯ್ಕೆ ಮೇಲಿನ ವಾಕ್ಯವನ್ನು ಕವಿ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಕಾವ್ಯದಿಂದ ಆರಿಸಿರುವ ದುರ್ಯೋಧನ ವಿಲಾಪ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಭೀಮನಿಂದ ಹತನಾಗಿ ಸತ್ತು ಬಿದ್ದಿರುವ ತನ್ನ ತಮ್ಮನಾದ ದುಶ್ಯಾಸನನನ್ನು ಕಂಡು ದುರ್ಯೋಧನ ದುಃಖಿಸುತ್ತಾ ಮೇಲಿನಂತೆ ಹೇಳುತ್ತಾನೆ. ಸ್ವಾರಸ್ಯ ಯುದ್ಧ ಭೂಮಿಯಲ್ಲಿ ತನ್ನವರನ್ನು ಕಳೆದುಕೊಂಡು ದುಃಖಿಸುತ್ತಾ ಬರುತ್ತಿರುವ ದುರ್ಯೋಧನನು ಭೀಮನ ಗದ ಪ್ರಹಾರದಿಂದ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ತನ್ನ ತಮ್ಮ ದುಶ್ಯಾಸನನನ್ನು ನೋಡಿ ತಾಯಿಯ ಎದೆಹಾಲು ಸೇವಿಸುವುದರಲ್ಲಿ ಸೋಮಾಮೃತ ಸೇವಿಸುವುದರಲ್ಲಿ ಎಲ್ಲದರಲ್ಲಿಯೂ ಹಿರಿಯನಾದ ನಾನೇ ಮುಂದಿದ್ದೆ, ನೀನು ಬಾಲ್ಯದಿಂದ ಎಂದಿಗೂ ಕ್ರಮ ತಪ್ಪಿದ್ದುದೇ ಇಲ್ಲ, ಆದರೆ ಯುದ್ಧದಲ್ಲಿ ಮಾತ್ರ ನೀನು ಸರದಿಯನ್ನು ಮೀರಿ ನನ್ನನ್ನು ಹಿಂದಿಕ್ಕಿ ನೀನು ಮುಂದೆ ಹೋಗಿ ಮರಣವನ್ನು ಹೊಂದಿದೆಯಲ್ಲ ಎಂದು ಪ್ರಲಾಪಿಸುತ್ತಾನೆ. ವಾಕ್ಯ 5 ಈಗಲ್ ನೀನು ಮಾ ಗಲ್ ದೇತ್ತ ಹೋದೆ ಯಂಗ್ ಗದಿ ಪದೀಂ. ಆಯ್ಕೆ ಮೇಲಿನ ವಾಕ್ಯವನ್ನು ಕವಿ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಕಾವ್ಯದಿಂದ ಆರಿಸಿರುವ ದುರ್ಯೋಧನ ವಿಲಾಪ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ತನ್ನ ಆಪ್ತ ಮಿತ್ರನಾದ ಕರ್ಣನ ಶವವನ್ನು ಕಂಡು ಅದರ ಮುಂದೆ ದುಃಖಿಸುತ್ತಾ ದುರ್ಯೋಧನ ಮೇಲಿನಂತೆ ಹೇಳುತ್ತಾನೆ. ಸ್ವಾರಸ್ಯ ತನ್ನ ತಮ್ಮ ದುಶ್ಯಾಸನನ ಶವವನ್ನು ನೋಡಲಾರದೆ ದುರ್ಯೋಧನನು ಮುಂದೆ ಬರುತ್ತಾ ಕರ್ಣನ ಶವವನ್ನು ನೋಡುತ್ತಾನೆ. ಅದರ ಮುಂದೆ ಕುಸಿದು ನಾನು ದುಶ್ಯಾಸನ ಹಾಗೂ ನೀನು ಮೂವರೇ ಯಾವಾಗಲೂ ಒಂದಾಗಿ ಇರುತ್ತಿದ್ದೆವು, ಆತನು ತೀರಿಕೊಂಡ ನಂತರ ನೀನು ನಾನು ಇಬ್ಬರೇ ಆದೆವು, ಈಗ ನೀನು ಸಹ ನನ್ನನ್ನು ಬಿಟ್ಟು ಹೋದೆ ಹಾಗೂ ನನ್ನನ್ನು ಬಿಟ್ಟು ಎಲ್ಲಿಗೆ ಹೋದೆ ಎಂದು ರೋಧಿಸುತ್ತಾನೆ. ಕರ್ಣ
ಸಾವನ್ನು ನಂಬಲು ಸಾಧ್ಯವಾಗದ ಸ್ಥಿತಿಯಲ್ಲಿ ದುರ್ಯೋಧನ ಇರುವುದನ್ನು ಇಲ್ಲಿ ನೋಡಬಹುದು. ವಾಕ್ಯ 6 ಅನಾರೇವಂ ತೃತೀಯ ರೇವಳ್. ಆಯ್ಕೆ ಮೇಲಿನ ವಾಕ್ಯವನ್ನು ಕವಿ ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಕಾವ್ಯದಿಂದ ಆರಿಸಿರುವ ದುರ್ಯೋಧನ ವಿಲಾಪ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ತನ್ನ ಆಪ್ತ ಮಿತ್ರನಾದ ಕರ್ಣನ ಶವವನ್ನು ಕಂಡು ಅದರ ಮುಂದೆ ದುಃಖಿಸುವ ಅವನ ಜನ್ಮ ರಹಸ್ಯವನ್ನು ಕುರಿತು ದುರ್ಯೋಧನ ಮೇಲಿನಂತೆ ಹೇಳುತ್ತಾನೆ. ಸ್ವಾರಸ್ಯ ತನ್ನ ತಮ್ಮ ದುಶ್ಯಾಸನನ ಶವವನ್ನು ನೋಡಲಾರದೆ ದುರ್ಯೋಧನನು ಮುಂದೆ ಬರುತ್ತಾ ಕರ್ಣನ ಶವವನ್ನು ನೋಡಿ ಅದರ ಮುಂದೆ ಕುಸಿದು ರೋಧಿಸುತ್ತಾ ಕರ್ಣನ ಜನ್ಮ ರಹಸ್ಯವನ್ನು ಕುರಿತು ಹೇಳುತ್ತಾನೆ. ಕರ್ಣ, ನೀನು ಯಾರು, ಯಾರ ಮಗನೆಂಬುದನ್ನು ನಾನು ಅರಿತಿರುವೆ. ನಿನ್ನ ತಾಯಿ ಕುಂತಿ ಮತ್ತು ತಂದೆಯಾದ ಸೂರ್ಯದೇವನಿಗೆ ತಿಳಿದಿದೆ. ರಾಕ್ಷಸರ ಶತ್ರುವಾದ ಕೃಷ್ಣನಿಗೆ ತಿಳಿದಿದೆ. ಕೊನೆಗೆ ದಿವ್ಯಜ್ಞಾನಿಯಾದ ಸಹದೇವನಿಗೆ ಗೊತ್ತಿದೆ. ನಮ್ಮನ್ನು ಬಿಟ್ಟು ಯಾರಿಗೂ ನಿನ್ನ ಜನ್ಮ ರಹಸ್ಯ ತಿಳಿದಿಲ್ಲ ಎಂದು ದುರ್ಯೋಧನ ರೋಧಿಸುತ್ತಾನೆ.